ವಿದ್ಯಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯ ಒಳಗೆ ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಗದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ದಣಿಯ ಬಗೆಗಿನ ಕೋಪವನ್ನು ಶಾಂಭವಿ ನದಿ ಯಾವ ರೀತಿಯಾಗಿ ಹೊರಹಾಕ್ತಿತ್ತು ಅನ್ನುವಂತಹ ವಿಚಾರವನ್ನು, ಆಟಿ ಕಾಲದಲ್ಲಿ 4 ಜಡಿ ಮಳೆ ಹೊಡೆದ್ರೆ ಸಾಕು ದಣಿ ಕಟ್ಟಿದಂತಹ ಧರೆಯನ್ನೇ ಕೆಡವುಕೊಂಡು ಆತನ ತೋಟದೊಳಗೆ ನೀರು ಪ್ರವೇಶಿಸುವ ಮೂಲಕ ಅದನ್ನಿಡೀ ಕಡಲು ಮಾಡಿ ತನ್ನ ಸೇಡನ್ನು ತೀರಿಸ್ಕೊಳ್ತಿತ್ತು ಅನ್ನುವಂತಹ ವಿಚಾರವನ್ನು ತಿಳ್ಕೊಂಡಿದ್ವಿ. ಮುಂದುವರಿದ ವಿಚಾರ ಏನಿದೆ ಅನ್ನೋದನ್ನು ನೋಡೋಣ. ಹೀಗೆ ದಣಿ ಮತ್ತು ಹೊಳೆ ನಡುವಿನ ಸಮರ ಇನ್ನೂ ನಡೀತಾನೆ ಇರುತ್ತಂತೆ. ಶ್ರಾವಣ ಮಾಸದ ಒಂದು ಮುಂಜಾನೆ ಬಾಲಕ ಗುಡ್ಡ ಏನು ಮಾಡ್ತಿರ್ತಾನೆ, ತೋಟದ ಅಂಚಿನಲ್ಲಿ ಕೂತು ಬೂದಿಯಿಂದ ತಿಕ್ಕಿದ ಪಾತ್ರೆಗಳನ್ನು ಹೊಳೆಯ ನೀರಲ್ಲಿ ಜಾಲಾಡ್ತಾ ಇರ್ತಾನೆ. ಜಾಲಾಡೋದು ಅಂತಂದರೆ ತೊಳೆಯೋದು ಅಂತ ಅರ್ಥ. ಹೊಳೆಯ ನೀರು ವಾರಗಟ್ಟಲೆ ಅಲ್ಲೇ ನಿಂತು ದಣಿಗಳ ತೋಟದ ಅಂಚು ಏನಾಗಿರುತ್ತೆ, ಹಲಸಿನಂತೆ ಮೆತ್ತಗಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಲಸಿನ ಹಣ್ಣಾದಂತಹ ಸಂದರ್ಭದಲ್ಲಿ ಹೇಗೆ ಮೆತ್ತಗಾಗುತ್ತೋ ಹಾಗೆ ಆ ಮಣ್ಣು ಕೂಡ ಮೆತ್ತಗಾಗಿದೆ. ಅದರರ್ಥ ಅಲ್ಲಿ ಯಾರಾದರೂ ಕಾಲನ್ನಿಟ್ಟರೆ ಕುಸಿಯೋದು ಸರ್ವೇ ಸಾಮಾನ್ಯವಾದ ಸಂಗತಿ ಆಗಿರುತ್ತೆ. ಆ ಪುಟ್ಟ ಬಾಲಕನಿಗೆ ಅದರ ಅಂದಾಜು ಕೂಡ ಇರೋದಿಲ್ಲ. ಹಿಂದಿನ ದಿನ ರಾತ್ರಿ ಊರ ವಿಷ್ಣುಮೂರ್ತಿ ದೇವಳದಲ್ಲಿ ನಡೆದ ಹರಿಕಥಾ ಕಾಲಕ್ಷೇಪದಲ್ಲಿ ಹರಿದಾಸರು ಹೇಳಿರುವಂತಹ ಉಪಕಥೆಗಳನ್ನು ನೆನೆಸ್ಕೊಂಡೆ ನಗ್ತಾ ನಗ್ತಾ ಪಾತ್ರೆಯನ್ನು ಬೆಳಗ್ತಾ ಇರ್ತಾನೆ ಆ ಬಾಲಕ. ಆತನಿಗೆ ಕಾಲಡಿಯಲ್ಲಿರಬಹುದಾದಂಥ ಮಣ್ಣು ಕುಸಿಯುತ್ತೆ ಅನ್ನುವಂತಹ ಅಂದಾಜು ಕೂಡ ಇಲ್ಲ. ದೇವಾಲಯದಲ್ಲಿ ನಡೆದಂತಹ ಹರಿಕಥೆಯಲ್ಲಿ ಬರುವಂತಹ ಉಪಕಥೆಗಳಲ್ಲಿರುವಂತಹ ಹಾಸ್ಯದ ಬಗೆಗೆ ಅವನ ಗಮನ ಇದೆಯೇ ಹೊರತು ತಾನು ಮಾಡ್ತಿರುವಂತಹ ಕೆಲಸದ ಬಗೆಗೆ ಆತನಿಗೆ ಗಮನ ಇಲ್ಲ. ಜೊತೆಗೆ ಏನಾಗಬಹುದು ಅನ್ನುವಂತಹ ವಿಚಾರದ ಬಗೆಗೂ ಕೂಡ ಆತನಿಗೆ ಅರಿವಿಲ್ಲ. ಆ ಮಣ್ಣು ಕುಸಿಯಬಹುದು ಅನ್ನುವಂತಹ ಅಂದಾಜು ಕೂಡ ಆ ಹುಡುಗನಿಗೆ ಇಲ್ಲ. ಹಾಗಿರ್ಬೇಕಾದ್ರೆ ಕಾಲಡಿಯ ಮಣ್ಣು ನಿಧಾನವಾಗಿ ಕುಸಿಯುತ್ತೆ, ಹೊಳೆಯೊಳಗಡೆ ಜಾರುತ್ತೆ. ಕ್ಷಣ ಅನ್ನುವುದರ ಒಳಗಾಗಿನೇ ಗುಡ್ಡನ ಜೊತೆ ದಣಿಗಳ ಮನೆಯ ಪಾತ್ರೆ, ಸೌಟು, ಕೊಳಗ, ತಪ್ಪಲೆಗಳೆಲ್ಲವೂ ಕೂಡ ನೀರು ಪಾಲಾಗ್ತವೆ. ಗುಡ್ಡನೇನು ಸಾಮಾನ್ಯದ ಪೋರನೆ ಅನ್ನೋ ಪ್ರಶ್ನೆಯನ್ನು ಕೂಡ ಲೇಖಕಿ ಮಾಡ್ತಾ ಇದ್ದಾರೆ. ಗುಡ್ಡ ಏನು ಸಾಮಾನ್ಯವಾದ ಹುಡುಗ ಆಗಿರಲಿಲ್ವಂತೆ. ಆತನ ಈಜಿಗೆ ಮೀನುಗಳೇ ನಾಚಬೇಕಾಗಿರುತ್ತಂತೆ. ಅಂದರೆ ತುಂಬ ಒಳ್ಳೆಯ ಈಜುಗಾರನಾಗಿರ್ತಾನೆ ಗುಡ್ಡ. ಈಜಿ ಮೇಲೆ ಬಂದವ ನೇರ ಧಾವಿಸಿದ್ದು ಅಪ್ಪ ಕುದುಪನತ್ತ. ಈಜ್ಕೊಂಡು ಮೇಲಕ್ಕೆ ಬಂದಂತಹ ಆ ಹುಡುಗ ಏನು ಮಾಡುತ್ತೆ, ತನ್ನ ಅಪ್ಪನತ್ತ ಬರುತ್ತೆ. ಅಪ್ಪನ ಹೆಸರು ಕುದುಪ ಅಂತ ಹೇಳಿ ಆತನ ಬಳಿಗೆ ಬಂದು ದಣಿಗಳ ತೋಟದಲ್ಲಿ ತೆಂಗಿನ ಬುಡ ಬಿಡಿಸೋ ಅಂತಹ ಕಾಯಕದಲ್ಲಿ ಮಗ್ನನಾಗಿರ್ತಾನೆ ಕುದುಪ. ಮಗನ ಮಾತು ಕೇಳಿದ ತಕ್ಷಣವೇ ತಂದೆಗೆ ಎದೆ ಸ್ತಬ್ಧಗೊಂಡಂತಾಗುತ್ತೆ. ಅಂದರೆ ಎದೆ ಬಡಿತ ನಿಂತ ಹಾಗಾಗತ್ತಂತೆ. ಅಂದರೆ ಗಾಬರಿಯಾಗುತ್ತೆ ಅನ್ನೋ ಅರ್ಥ ಅಷ್ಟೆ. ಬಂದು ನೋಡ್ತಾನೇನು, ಮುಸುರೆ ಪಾತ್ರೆಗಳೆಲ್ಲವೂ ಹೊಳೆ ಪಾಲಾಗಿವೆ. ಕುದುಪನು ಬಂದು ನೋಡ್ತಾನೆ. ಬಂದು ನೋಡಿದ್ರೆ ಎಲ್ಲ ಪಾತ್ರೆಗಳು ನೀರಿನಲ್ಲಿ ತೇಲ್ತಾ ಇದೆ. ದಣಿಗಳಿಗೇನಾದರೂ ಈ ಸುದ್ದಿ ತಲುಪಿದ್ರೆ ಅವರ ಸಿಟ್ಟಿನ ಭರಕ್ಕೆ ತಾವೆಲ್ಲರೂ ಹೊಳೆ ಪಾಲಾಗುವುದು ಖಂಡಿತ ಅಂತ ಹೇಳಿ ಆಲೋಚಿಸಿದವನೇ ತಟ್ಟನೆ ಮೈಯ ಬಟ್ಟೆ ಬರೆಯನ್ನೆಲ್ಲ ಜಾರಿಸಿ ಅತ್ತೆಸೆದು ಕೋಮಣಾಲಂಕೃತನಾಗಿ ಹೊಳೆಯಲ್ಲಿ ಮುಳುಗಿ ನೆಲಕಚ್ಚಿರುವ ಪಾತ್ರೆಗಳಿಗಾಗಿ ಜಾಲಾಡತೊಡಗಿದ್ದ. ಈ ವಿಚಾರ ಏನಾದರೂ ದಣಿಗಳಿಗೆ ಗೊತ್ತಾದರೆ ತಮ್ಮ ಇಡೀ ಕುಟುಂಬವನ್ನು ನೀರು ಪಾಲು ಮಾಡ್ತಾರೆ ಅಂತ ಅಂದ್ಕೊಂಡಂತಹ ಕುದುಪ ಏನು ಮಾಡ್ತಾನೆ, ತಾನೂ ಕೂಡ ನದಿಗೆ ಇಳಿದು ಯಾವೆಲ್ಲ ಪಾತ್ರೆಗಳು ನೆಲ ಕಚ್ಚಿದವೆ ನೋಡೋಣ ಅಂತ ಹೇಳ್ಬಿಟ್ಟು ಪಾತ್ರೆಗಳಿಗೋಸ್ಕರ ಹುಡುಕುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಕುಸಿದ ಮಣ್ಣಿನಡಿಯಲ್ಲಿ ಸಿಗೋಷ್ಟು ಪಾತ್ರೆಗಳೇನೋ ಸಿಗ್ತವೆ, ಆದರೆ ಇನ್ನೆಷ್ಟು ಪಾತ್ರೆಗಳು ಸಿಗಬೇಕು ಅನ್ನೋಂತಹ ಅಂದಾಜು ಕುದುಪನಿಗಿಲ್ಲ. ಆದರೆ ಮುಸುರೆ ಪಾತ್ರೆಗಳ ಒಡೆಯ, ಅಂದರೆ ಮುಸುರೆಯನ್ನು ತಿಕ್ಕೋಗಿ ತಗೊಂಡು ಬಂದಿದ್ದು ಗುಡ್ಡ ಅಲ್ವಾ, ಆತನನ್ನು ಕೇಳಿದ್ರೆ ಆತ ಹೇಳ್ತಾನಂತೆ ತೋರು ಬೆರಳನ್ನು ಬಾಯೊಳಗಿರಿಸಿಕೊಂಡು ಮೌನ ಮುದ್ರೆಯಲ್ಲಿದ್ದಾನೆ. ಏನು ಕೇಳಿದ್ರೂ ಆತನಿಗೆ ಗೊತ್ತಿಲ್ಲ. ಆ ಕುದುಪ ಕೇಳ್ತಾ ಇದ್ದಾನೆ, ಮಗ ಮಾತ್ರ ತನ್ನ ತೋರು ಬೆರಳನ್ನು ಬಾಯಿಗಿಟ್ಕೊಂಡು ಮಾತೇ ಆಡದೆ ನಿಂತಿದ್ದಾನೆ. ಅಂತಹ ಸಂದರ್ಭದಲ್ಲಿ ಕುದುಪ ಯೋಚನೆ ಮಾಡ್ತಿರೋದು ಒಂದಾದರೆ ಗುಡ್ಡ ಯೋಚನೆ ಮಾಡ್ತಿರೋದೇ ಬೇರೆ. ಹೇಗೂ ಚಡ್ಡಿ ಒದ್ದೆ ನೀರಾಗಿದೆ, ಮತ್ತೊಮ್ಮೆ ತಾನು ಈ ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರ್ದು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಿರ್ತಾನಂತೆ ಗುಡ್ಡ. ಅಪ್ಪನಲ್ಲಿ ಕೇಳುವುದೋ ಬೇಡವೋ, ತಾನು ಈ ವಿಚಾರವನ್ನು ಅಪ್ಪನ ಹತ್ರ ಕೇಳೋದೋ ಬೇಡವೋ, ತಾನು ಈಜ್ತೀನಿ ಅನ್ನುವಂತಹ ಯೋಚನೆಯಲ್ಲಿ ಗುಡ್ಡ ಮಗ್ನನಾಗಿದ್ದಾನೆ. ಹೀಗೆ ಯಾವುದೋ ಲೋಕದಲ್ಲಿ ನಿಂತಿದ್ದಂತಹ ಮಗನನ್ನು ತಂದೆ ಬೈದು ಕೇಳ್ತಾರೆ, ಏಯ್ ಮೂರ್ಖಾಸಿನ ಹಡಬೆ, ಇಷ್ಟೇನಾ ಪಾತ್ರೆ, ಇನ್ಯಾವುದಾದ್ರೂ ಮುಳುಗಿದ್ಯಾನಾ? ಯಾವುದಕ್ಕೂ ಬೆಲೆ ಬಾಳ್ದವನೇ
ಏನು ಯೋಚನೆ ಮಾಡ್ತಿದ್ಯಾ, ಇಷ್ಟೇನಾ ಪಾತ್ರೆ, ಇನ್ಯಾವುದಾದ್ರೂ ಮುಳುಗಿಸಿದ್ಯಾ ಅಂತ ಹೇಳಿ ತಂದೆ ಕೇಳಿದ್ರೆ ಅವನ ಪ್ರಶ್ನೆಗೆ ಮಗ ಯೋಚನೆಯ ಕೋಟೆಯಿಂದ ಹೊರಬರ್ತಾನೆ. ಯೋಚನಾ ಮಗ್ನನಾಗಿದ್ದವನು ತಂದೆಯ ಪ್ರಶ್ನೆಯನ್ನು ಕೇಳಿಕೊಂಡು ವಾಸ್ತವಕ್ಕೆ ಬರ್ತಾನಂತೆ. ಬಂದ ನಂತರದಲ್ಲಿ ಅವನು ಹೇಳೋ ಉತ್ತರ ಇದು. ಮಗ ಗುಡ್ಡನಿಗೆ ಇನ್ಯಾವ ಪಾತ್ರೆಗಳು ಕೂಡ ನೆನಪಿಗೆ ಬರ್ತಿರ್ಲಿಲ್ವಂತೆ. ಮಾಮೂಲಾಗಿ ದಿನ ಇರುವಂತಹ 2 ಕಂಚಿನ ಕೊಳಗ, 2 ಹಿತ್ತಾಳೆ ಗಿಂಡಿ, 10 ಹಿತ್ತಾಳೆ ಲೋಟ, 2 ಚೊಂಬು, 6 ಮರದ ಸೌಟು, 2 ಹಿತ್ತಾಳೆ ಸೌಟು, 10 ಕಂಚಿನ ಬಟ್ಟಲು, 8 ಹಿತ್ತಾಳೆ ತಟ್ಟೆ, 1 ಬಾಣಲೆ, ಇವೆಲ್ಲವೂ ಇವೆ. ಮತ್ಯಾವುದೂ ಕಾಣಿಸುತ್ತಿಲ್ಲ. ದಿನವೂ ಇಷ್ಟೆಲ್ಲ ಪಾತ್ರೆಗಳನ್ನು ತೊಳ್ಕೊಂಡು ಬರ್ತಿದ್ದ, ಅವೆಲ್ಲವನ್ನು ಹುಡುಕಿದಾನೆ, ಅವೆಲ್ಲವೂ ಇದೆಯಂತೆ. ಮಗ ಗುಡ್ಡನಿಗೂ ತಿಳಿಯುತ್ತಿಲ್ಲ, ಅಪ್ಪನಿಗೂ ಅಷ್ಟೆ. ಇಬ್ರಿಗೂ ಕೂಡ ಇನ್ಯಾವುದಾದ್ರೂ ಹೊಸ ಪಾತ್ರೆ ಇತ್ತಾ ಅನ್ನೋದರ ಅಂದಾಜು ಇಲ್ಲ. ಅಪ್ಪ ಏನು ಮಾಡ್ತಾನೆ, ಭಯಕ್ಕೆ ಮಗನನ್ನು ಕಾಡಿ ಬೇಡಿದ್ರೂ ಕೂಡ ಬಾಲಕ ಗುಡ್ಡ ಮಾತ್ರ ಉತ್ತರಿಸೋದಕ್ಕೆ ತಯಾರಿರಲಿಲ್ಲ. ಕಿವಿ ಬಾಯಿ ಏನೂ ತೋಚುತ್ತಿರಲಿಲ್ಲ ಆ ಹುಡುಗನಿಗೆ. ಹುಡುಗನ ಕೆಲಸ ಏನು ಅಂತಂದರೆ, ದಣಿಯವರ ಒಡತಿ ದಿನ ಹೊರಗೆ ತಗೊಂಡು ಬಂದು ಸುರಿಯೋ ಅಂತಹ ಮುಸುರೆ ಪಾತ್ರೆಗಳು ಏನಿರುತ್ತೆ ಅದನ್ನು ತಗೊಂಡು ಬಂದು ಅದನ್ನು ಉಜ್ಜೋದಷ್ಟೇ ಆತನ ಕೆಲಸ ಆಗಿರುತ್ತೆ. ಎಷ್ಟು ಪಾತ್ರೆ, ಯಾವುದು, ಏನು, ಎತ್ತ, ಯಾಕಿಷ್ಟು ಎಂದು ವಿಚಾರಿಸಿದರೆ ದಣಿ ಪತ್ನಿ ಮಜ್ಜಿಗೆ ಕಡಿಯೋ ಅಂತಹ ಕಡೆಗೋಲಲ್ಲೇ ಆತನ ತಲೆ ಸೀಳಿ ಬಿಟ್ಟಾಳಂತೆ. ಅಂದರೆ ಅಷ್ಟು ಕೋಪ ಮಾಡ್ಕೊತಿದ್ಲು ಅಂತ ಅರ್ಥ. ಪ್ರಶ್ನೆ ಏನಾದರೂ ಮಾಡ್ತಿದ್ರೆ ಗುಡ್ಡ ಅದಕ್ಕೆ ಪ್ರತಿಯಾಗಿ ಆಕೆ ಸಿಟ್ಟಿನ ಮೂಲಕ ಉತ್ತರವನ್ನು ಕೊಡ್ತಾ ಇದ್ಲಾಗಿದ್ದರಿಂದ ಆ ಮಗು ಯಾವ ಪ್ರಶ್ನೆಯನ್ನು ದಣಿ ಪತ್ನಿಯಲ್ಲಿ ಮಾಡ್ತಾ ಇರಲಿಲ್ಲ. ಕೊನೆಗೆ ಅಪ್ಪ ಕಾಡಿ ಬೇಡ್ತಾ ಇದ್ರಿಂದ ಯೋಚನೆ ಮಾಡಿ 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 ಹಣ್ಣಾದಂತಹ ಗುಡ್ಡನಿಗೆ ತಟ್ಟನೆ ನೆನಪಿಗೆ ಬಂದದ್ದು ಒಂದು ಬೆಳ್ಳಿ ಲೋಟ. ಮುಂಜಾನೆನೇ ತಲೆನೋವು ಬರುವಷ್ಟು ಸಾರಿ ದಣಿಪತ್ನಿಯವರು ಈ ಬೆಳ್ಳಿ ಲೋಟ ಜಾಗ್ರತೆ ಮಾರಾಯ, ನನ್ನ ಮದುವೆಯಲ್ಲಿ ನನ್ನಪ್ಪ ಕೊಟ್ಟಿದ್ದು, ಅಪ್ಪಯ್ಯ ಕುಡ್ಲದ ರಥಬೀದಿಯಲ್ಲಿರೋ ನರಸಿಂಹಾಚಾರಿಯಲ್ಲಿ ಮಾಡಿದ್ದು, ಅದರ ಮೈಮೇಲಿನ ಹೂಬಳ್ಳಿಯನ್ನು ಈ ಕಾಲದಲ್ಲಿ ಯಾವ ಆಚಾರಿತನೆ ಮಾಡಿಯಾನೋ ಎಂದು ಹೇಳಿಯೇ ಮುಸುರೆ ಪಾತ್ರೆಯ ಜೊತೆಗೆ ಅದನ್ನೂ ಸೇರಿಸಿ ಇಟ್ಟದ್ದನ್ನು ಗುಡ್ಡ ಇದೀಗ ನೆನಪಿಸಿಕೊಂಡ. ಬೆಳಗ್ಗೆ ಒಂದು ವಿಶೇಷವಾದ ವಸ್ತುವನ್ನು, ಪಾತ್ರೆಯನ್ನು ಅದ್ರ ಒಳಗಡೆ ಹಾಕಿರ್ತಾಳೆ ದಣಿಪತ್ನಿ. ಅದು ಬೆಳ್ಳಿ ಲೋಟ. ಯಾವಾಗ ಕೊಟ್ಟಿದ್ದು ಅಂದರೆ ಅವರ ಅಪ್ಪಯ್ಯ ಅವ್ರ ಮದುವೆಯ ಸಂದರ್ಭದಲ್ಲಿ ಕೊಟ್ಟಿದ್ದಂತಹ ಲೋಟ ಅಂತೆ. ಅದ್ರ ಮೇಲೆ ಬಳ್ಳಿಯ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಅಷ್ಟು ವಿಶೇಷವಾದಂತಹ ಬೆಳ್ಳಿ ಲೋಟ ಅದು. ಇವಾಗ ಗುಡ್ಡನಿಗೆ ಅದು ನೆನಪಿಗೆ ಬರುತ್ತೆ. ಆದರೆ ಈತ ನೆನಪಿಸಿಕೊಂಡದ್ದಷ್ಟೇ ಬಂತಂತೆ. ಕುದುಪ ಅದೆಷ್ಟು ಬಾರಿ ಹೊಳೆಯೊಳಗೆ ಮುಳುಗಿ ಮೇಲೆದ್ರೂ ಕೂಡ ಬೆಳ್ಳಿ ಲೋಟವನ್ನು ಅದು ಬಿಟ್ಕೊಡ್ತಿರ್ಲಿಲ್ಲ. ಅಂದರೆ ನದಿಯ ಒಳಗೆ ಎಷ್ಟು ಹುಡುಕಿದ್ರೂ ಕೂಡ ಆ ಬೆಳ್ಳಿ ಲೋಟ ಮಾತ್ರ ಸಿಗ್ತಾ ಇಲ್ವಂತೆ. ಅಂತೂ ಬೆಳ್ಳಿ ಲೋಟ ಹೊಳೆಯ ಒಡಲಿಂದ ಹೊರ ಬರಲಿಲ್ಲ. ಎಷ್ಟು ಪ್ರಯತ್ನ ಪಟ್ರೂ ಆ ಲೋಟ ಮೇಲೆ ಬರಲೇ ಇಲ್ವಂತೆ, ಕುದುಪನ ಕೈಗೆ ಸಿಗಲೇ ಇಲ್ವಂತೆ. ಅಪ್ಪ ಮಗ ಇಬ್ಬರು ಆಗ ತಾನೇ ಅಲ್ಲಿಗೆ ಬಂದಂಥ ಚಿನ್ನಮ್ಮನ ಜೊತೆಗೆ ಸೇರಿ ಸಾಕಷ್ಟು ಕಣ್ಣೀರನ್ನು ಹೊಳೆಯ ನೀರಿಗೆ ಸೇರಿಸಿದ್ರೂ ಕೂಡ, ಅಂದರೆ 3 ಜನ ಸೇರಿಕೊಂಡು ಇಡೀ ಕುಟುಂಬವೇ ಆ ನದಿಯ ಪಾತ್ರದಲ್ಲಿ ಕೂತ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ. ಆದರೆ ನದಿಯಿಂದ ಬಂದಂತಹ ಉತ್ತರ ಒಂದೇ ಆಗಿತ್ತಂತೆ, ಬೆಳ್ಳಿ ಲೋಟ ಇಲ್ಲ ಅಂತ ಅನ್ನುವಂಥದ್ದು. ಭೂಮಿ ಆಕಾಶ ಒಂದಾಗುವಂತೆ ಮತ್ತೆ ಮಳೆ ಜಡಿಯತೊಡಗಿದಾಗ ಕುದುಪ ಅಸಹಾಯಕನಾಗಿ ದಣಿಗಳ ಅಂಗಳಕ್ಕೆ ಬಂದು ಬೆಳ್ಳಿ ಲೋಟದ ವಿಷಯ ತಲುಪಿಸಿದ್ದ. ಮಳೆ ಜೋರಾಗುತ್ತೆ, ಈಜಾಡ್ಲಿಕ್ಕಾಗೋದಿಲ್ಲ. ಆಗೇನು ಮಾಡ್ತಾನೆ, ವಿಧಿ ಇಲ್ಲದೆ ದಣಿಗಳ ಮನೆಗೆ ಬಂದು ಆದ ವಿಚಾರವನ್ನು, ಆದ ಘಟನೆಯನ್ನು ಹೇಳ್ತಾನೆ. ಮಳೆಯ ಆರ್ಭಟದ ಜೊತೆಗೆ ದಣಿಯ ಆರ್ಭಟವೂ ಏರಿತ್ತು. ಈ ಕಡೆ ಒಂದು ಕಡೆ ಮಳೆ ಹೆಚ್ಚಾಗ್ತಿದೆ, ಇನ್ನೊಂದು ಕಡೆ ದಣಿಯ ಸಿಟ್ಟು ಕೂಡ ಹೆಚ್ಚಾಗ್ತಾ ಇದೆಯಂತೆ. ಕುದುಪನ ಕುಟುಂಬನೇ ಆ ಬೆಳ್ಳಿ ಲೋಟವನ್ನು ಕದ್ಕೊಂಡಿದೆ ಅನ್ನುವಂತಹ ಅಪವಾದವನ್ನು ಕೂಡ ಹೊರಿಸ್ಬಿಡ್ತಾರೆ. ಕುದುಪ ದಣಿಗಳ ಕೈಕಾಲು ಹಿಡಿದು ನಡೆದ ನಿಜ ಸ್ಥಿತಿಯನ್ನು ಎಷ್ಟೇ ವಿವರಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ದಣಿ ಅದನ್ನು ಒಪ್ಲಿಕ್ಕೆ ತಯಾರಿಲ್ಲ. ದಣಿಯವರು ಎಂದಾದರೂ ಒಕ್ಕಲು ಮಕ್ಕಳನ್ನು ನಂಬಿದ್ದುಂಟೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಒಕ್ಕಲ ಮಕ್ಕಳು ಅಂತ ಅಂದರೆ ಕೆಲಸಗಾರರು ಅಂತ ಹೇಳಿ. ಯಾವತ್ತಾದರೂ ಸಾಹುಕಾರ ತನ್ನ ಮನೆಯ ಕೆಲಸಗಾರರನ್ನು ನಂಬಿರುವುದು ಸಾಧ್ಯವೇ, ನಂಬಿರೋದು ಉಂಟೆ ಅನ್ನುವಂತಹ ಪ್ರಶ್ನೆ ಖಂಡಿತವಾಗಿಯೂ ಇಲ್ಲ. ದಣಿಗಳು ಯಾವತ್ತೂ ಕೂಡ ತನ್ನ ಮನೆಯ ಕೆಲಸಗಾರರನ್ನು ನಂಬೋದಿಲ್ಲ. ಹಾಗೆ ಇಲ್ಲೂ ಕೂಡ ನಡೆಯುತ್ತೆ. ಕುದುಪನ ಯಾವ ಮಾತುಗಳನ್ನು ದಣಿ ಒಪ್ಲಿಕ್ಕೆ ತಯಾರಿಲ್ಲ. ಇನ್ನು ದಣಿನೇ ಅಷ್ಟು ಸಿಟ್ಟು ಮಾಡ್ಕೊಂಡ್ಮೇಲೆ ದಣಿ ಪತ್ನಿ ಸುಮ್ಮನಿರೋದಕ್ಕಾಗತ್ತಾ? ಆಕೆ ಕೂಡ ಪ್ರಶ್ನೆ ಮಾಡ್ತಾಳೆ, ಇದೆಲ್ಲ ಸಾಕು ಮಾರಾಯ, ಯಾವತ್ತೂ ನಮ್ಮ ಮುಸುರೆ ಪಾತ್ರೆಗಳನ್ನು ನುಂಗದ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತನಾ?
ಎಂದು ಒಳಮನೆಯ ದಾರಂದಕ್ಕೆ ಆತು ನಿಂತು ದಣಿಪತ್ನಿಯವರು ಚೀರಿದಾಗ ಕುದುಪನ ಬಾಯಿ ಕಟ್ಟಿ ಹೋಗಿತ್ತು. ಆಕೆ ಕೇಳ್ತಾಳೆ, ಯಾವತ್ತೂ ಮುಸ್ರೆ ಪಾತ್ರೆಗಳನ್ನ ನುಂಗದೇ ಇರೋಂತಹ ನದಿ ಇವತ್ತು ತಾನು ಬೆಳ್ಳಿ ಲೋಟವನ್ನು ಕೊಟ್ಟು ಕಳಿಸಿದ್ದೀನಿ, ಆ ಬೆಳ್ಳಿ ಲೋಟವನ್ನು ಮಾತ್ರವೇ ನುಂಗ್ಕೊಂಡ್ಬಿಡ್ತಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ. ಆವಾಗ ಕುದುಪನಿಗೆ ಏನು ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ. ಬಾಯಿಯನ್ನು ಕಟ್ಟಿ ಹಾಕಿದಾಗುತ್ತೆ, ಬಂಧಿಸಿದ ಹಾಗಾಗುತ್ತೆ. ದಣಿಗಳಿಗೆ ಇನ್ನೂ ಅನುಮಾನವಿದೆ, ಅದನ್ನು ಗುಡ್ಡನೇ ಏನೋ ಮಾಡಿರಬೇಕು ಅಂತ ಹೇಳಿ. ಹಾಗಾಗಿ ಗುಡ್ಡನ ಬಾಯಿ ಬಿಡಿಸೋದಕ್ಕೆ ಅಂತ ಹೇಳಿ ಆತನ ಮೈ ಮೇಲೆ ಚರ್ಮ ಸುಲಿಯೋದು ಒಂದೇ ಬಾಕಿ ಅಂತ ಹೇಳಿ ಅಂಗಳದ ಹೊಂಗಾರೆ ಮರಕ್ಕೆ, ಅಲ್ಲೊಂದು ಮರ ಇರುತ್ತೆ, ಆ ಮರಕ್ಕೆ ಆತನನ್ನು ಬಿಗಿದು ಆತನನ್ನು ಕಟ್ತಾರೆ. ಆ ಮಳೆಯಲ್ಲೇ ತೆಂಗಿನ ಕೊತ್ತಳಿಗೆಯಲ್ಲಿ ಬಡಿತಾರೆ. ತೆಂಗಿನ ಮರದ ಆ ದಿಂಡಿರುತ್ತಲ್ಲ, ದಿಂಡನ್ನು ತಗೊಂಡು ಹೊಡಿಲಿಕ್ಕೆ ಅಂತ ಹೇಳಿ ಶುರು ಮಾಡ್ತಾರೆ. ಚಿನ್ನಮ್ಮನಿಗೆ ಆ ಗುಡ್ಡ ಕೀರಾಡೋದನ್ನು ನೋಡಿ, ಚೀರಾಟವನ್ನು ನೋಡಿ ಹೆತ್ತ ಕರುಳಲ್ವಾ, ತಡ್ಕೊಳ್ಲಿಕ್ಕಾಗಲ್ಲ. ತಟ್ಟನೆ ಒಂದು ಮಾತನ್ನಂತಾಳೆ, ನಮ್ಮೂರ ಕೋಡಬ್ಬು ದೈವದ ಆಣೆ ಇದೆ, ನಮ್ಮೂರಿನ ದೈವದ ಮೇಲೆ ಆಣೆ ಇದೆ, ಇನ್ನು ನನ್ನ ಮಗನ ಮೇಲೆ ಕೈ ಮಾಡಿದಲ್ಲಿ ನೀವಿನ್ನೇನಾದರೂ ನನ್ನ ಮಗನ ಹೊಡೆದ್ರೆ ನಮ್ಮೂರ ದೇವರ ಮೇಲೆ ಆಣೆ ಅಂತ ಹೇಳಿ ಅಸಹಾಯಕತನದಿಂದ ಕಿರುಚುತ್ತಾ ದಣಿಗಳ ಕಾಲಿಗೆ ಅಡ್ಡ ಬೀಳ್ತಾಳೆ. ದಣಿಗಳ ಕಾಲ ಮೇಲೆ ಬೀಳ್ತಾಳೆ. ತಾನು ಆ ಬೆಳ್ಳಿ ಲೋಟದ ಹಣವನ್ನು ವರ್ಷಾನುಗಟ್ಟಲೆ ಪಡಿ ಅಂತ ಅಂದರೆ ಕೆಲಸಕ್ಕೆ ಪ್ರತಿಯಾಗಿ ಕೊಡ್ತಿದ್ದಂತಹ ಧಾನ್ಯ, ಆ ಧಾನ್ಯವೂ ಇಲ್ಲದೆ ಅದೆಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ನಿಮ್ಮಲ್ಲಿ ದುಡಿದು ತೀರಿಸ್ತೀನಿ ಅಂತ ಹೇಳಿ ದಣಿಗಳ ಹತ್ರ ಅಳ್ತಾನೆ ಬೇಡ್ಕೊಡ್ತಾಳೆ. ದಣಿಗಳ ಕೈಯಿಂದ ಆ ಕೊತ್ತಳಿಗೆ ಕೆಳಗೆ ಬೀಳುತ್ತೆ. ಅಂದರೆ ಆತ ಹೊಡೆಯೋದನ್ನು ನಿಲ್ಲಿಸ್ತಾನೆ. ಮುಂದಿನ 3 ಬೇಸಿಗೆವರೆಗೆ ಅಂದರೆ 3 ವರ್ಷಗಳ ತನಕ ಚಿನ್ನಮ್ಮನ ದುಡಿತಕ್ಕೆ ಪಡಿಯಿಲ್ಲ, ಚಿನ್ನಮ್ಮ ಮಾಡೋ ಅಂತಹ ಕೆಲಸಕ್ಕೆ ಧಾನ್ಯ ಇರಲಿಲ್ಲ ಅಂತ ಕರಾರು ಮಾಡಿಕೊಂಡು ಗುಡ್ಡನನ್ನು ಬಿಡ್ತಾರೆ. ಯಾವತ್ತೂ ದಣಿಗಳ ಬೆಳ್ಳಿ ಲೋಟವನ್ನು ಆ ಹೊಳೆ ನುಂಗಿತ್ತೋ ಅವತ್ತಿನಿಂದ ಚಿನ್ನಮ್ಮನಿಗೆ ಒಂಥರ ಹುಚ್ಚು ಹಿಡಿದ ಹಾಗಾಗಿದೆಯಂತೆ. ಆ ಘಟನೆ ನಡೆದು ಇಂದಿಗೆ ನವಮಾಸಗಳು ತುಂಬಿದೆಯಂತೆ. ಅಂದರೆ ಬೆಳ್ಳಿ ಲೋಟವನ್ನು ಶಾಂಭವಿ ನದಿ ತನ್ನೊಳಗೆ ಮುಳುಗಿಸ್ಕೊಂಡು ನವಮಾಸಗಳು 9 ತಿಂಗಳುಗಳು ಇದೆ. ವೈಶಾಖ ಮಾಸದ ಸಂದರ್ಭ ಅದು. ಅವತ್ತು ವೈಶಾಖ ಮಾಸದ 3ನೇ ದಿನ ಮುಂಜಾನೆ ಚಿನ್ನಮ್ಮ ಎಂದಿನ ಥರ ಹೊಳೆ ಅಂಚಿನಲ್ಲಿ ಕೂತು ಪಾತ್ರೆಯನ್ನು ತಿಕ್ತಾ ಹೊಳೆಯ ಮನೆ ಹಾಳು ಬುದ್ಧಿಯನ್ನು ನಿಂದಿಸ್ತಾ ಇದ್ದಾಳಂತೆ. ಬೈಕೊಳ್ತಾ ಕೂತಿದ್ದಾಳೆ ಹೊಳೆಯನ್ನು, ತಮ್ಮ ಮೇಲೆ ತಮ್ಮ ಕುಟುಂಬದ ಮೇಲೆ ಇಷ್ಟೆಲ್ಲ ಆರೋಪಗಳನ್ನು ಹೊರಿಸ್ಬಿಡ್ತಲ್ಲ ಅಂತ. ಅಷ್ಟರಲ್ಲೇ ದಣಿಗಳು ಕುದುಪನ ಜೊತೆಗೂಡಿ ಬಂದು ಆ ದಿನದ ಕೆಲಸ ಕಾರ್ಯಗಳ ಬಗ್ಗೆ ಮಾತೆತ್ತಿದ್ದಾರೆ. ಅದೇ ವೇಳೆಗೆ ಕುದುಪನ ಜೊತೆಗೆ ಬಂದಂತಹ ದಣಿ ಏನು ಮಾಡ್ತಾನೆ, ಇವತ್ತು ಏನೇನೆಲ್ಲ ಕೆಲಸವನ್ನು ಮಾಡಬೇಕು ಅನ್ನೋಂತಹದ ಬಗೆಗೆ ಮಾತಾಡ್ತಾ ಇದ್ದಾರೆ. ಕುದುಪ ದಣಿಗಳ ಮುಂದೆ ಬಾಗಿ ನಿಂತ್ಕೊಂಡು ಆತ ಹೇಳೋ ಅಂತಹ ಮಾತುಗಳೆಲ್ಲವನ್ನ ಕೇಳ್ಕೊಳ್ತಾ ಇದ್ದಾನೆ. ಬತ್ತಿರುವಂತಹ ಹೊಳೆಯಿಂದ ಹೂಳನ್ನು ಎತ್ತಿ ತಂದು ತೆಂಗಿನ ತೋಟಕ್ಕೆ ಹಾಕಬೇಕು ಅಂತ ಹೇಳಿ ದಣಿಗಳು ಕುದುಪನಿಗೆ ಸೂಚನೆ ಕೊಡ್ತಾ ಇದ್ದಾರೆ. ಹೂಳೆತ್ತೋದು ಅಂತ ಅಂದರೆ ಈಗ ಕೆರೆಗಳಲ್ಲೋ ನದಿಗಳಲ್ಲೋ ಅವು ಬತ್ತಿದಂತಹ ಕಾಲಕ್ಕೆ, ನೀರು ಕಡಿಮೆ ಇರುವಂತಹ ಕಾಲಕ್ಕೆ ಅದ್ರ ಒಳಗಿನ ಮಣ್ಣನ್ನು ತೆಗೆಯುವಂತಹದ್ದು, ಅದನ್ನು ಹೂಳೆತ್ತೋದು ಅಂತ ಹೇಳಿ ಕರೀತಾರೆ. ಇದರ ಪರಿಚಯ ಸಾಮಾನ್ಯವಾಗಿ ನಿಮ್ಗೆಲ್ರಿಗೂ ಇದ್ದೇ ಇರುತ್ತೆ. ಅಂತಹ ಮಣ್ಣು ಹೆಚ್ಚು ಫಲವತ್ತಾಗಿರುತ್ತಾದ್ರಿಂದ ಅದನ್ನು ತೋಟಗಳಿಗೆ ಹಾಕ್ಸೋ ಅಂತಹದ್ದು ರೂಢಿ. ಇಲ್ಲಿ ದಣಿ ಕೂಡ ಅದೇ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇದ್ದಾನೆ. ದಣಿಗಳಾಡ್ತಾ ಇರುವಂತಹ ಆ ಮಾತು ಚಿನ್ನಮ್ಮನ ಕಿವಿಗೂ ಕೂಡ ಕೇಳಿಸುತ್ತೆ. ಆದರೆ ಅದು ತನಗಲ್ಲ ಅಂತ ಹೇಳಿ ಆಕೆ ಅಂದರೆ ಅದನ್ನು ನಿರ್ಲಕ್ಷಿಸಿ ಸುಮ್ಮನಾಗಿ ಬಿಡ್ತಾಳೆ. ಮುಸುರೆ ಪಾತ್ರೆಯನ್ನು ತಿಕ್ತಾ ಹೊಳೆಯ ಬಗ್ಗೆಯೇ ತಲೆ ಕೆಡಿಸ್ಕೊಳ್ತಾ ಕೂತಿರ್ತಾಳೆ ಆಕೆ. ಅಂದರೆ ಚಿನ್ನಮ್ಮನಲ್ಲಿ ಆ ಹೊಳೆಯ ಕಾರಣದಿಂದಾಗಿ ಎಷ್ಟು ನಿರಾಸಕ್ತಿ ಹುಟ್ಟಿದೆ ಅನ್ನುವಂತಹದ್ದು ಈ ಸಂದರ್ಭದಲ್ಲಿ ಅಭಿವ್ಯಕ್ತಗೊಳ್ತಾ ಇದೆ. ಆಯಿತು, ಚಿನ್ನಮ್ಮ ಕೊನೆಗೂ ಮುಸುರೆ ಪಾತ್ರೆಗಳ ಕೆಲಸವನ್ನೆಲ್ಲ ಮುಗಿಸ್ತಾಳೆ. ಗುಡಿಸಲಿನಲ್ಲಿರೋ ಅಂತಹ ಮೀನಿನ ಚಟ್ನಿಯಲ್ಲಿ, ಒಣಮೀನಿನ ಚಟ್ನಿಯಲ್ಲಿ ತಂಗಳನ್ನವನ್ನು ಊಟ ಮಾಡಿಕೊಂಡು ಹೂಳು ಹೊರುವಂತಹ ಕೆಲಸಕ್ಕೆ ತಯಾರಾಗಿ ಬರ್ತಾಳೆ. ಸುಡ್ತಾ ಇರೋ ಅಂತಹ ಸೂರ್ಯನಡಿ ಹೂಳೆತ್ತಾ ತಾನು ಕರಟುತ್ತಿರುವಾಗ ತೋಟದ ನೆರಳಲ್ಲಿ ಕುಳಿತು ದಣಿಯವರು ಕೊಡೋ ಅಂತಹ ಸೂಚನೆಗಳಿಂದ ಚಿನ್ನಮ್ಮನಿಗೆ ಸಿಟ್ಟು ಬರ್ತಿತ್ತಂತೆ. ಅಂದರೆ ಆಕೆ ಕೆಲಸ ಮಾಡ್ತಿದ್ದಾಳೆ, ಕೆಲಸ ಮಾಡ್ತಿದ್ರು ಕೂಡ ದಣಿ ನೆರಳಲ್ಲಿ ಕೂತ್ಕೊಂಡು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳ್ತಿರುವಾಗ ಅದನ್ನು ಸಹಿಸ್ಕೊಳ್ಲಿಕ್ಕಾಗದೆ ಚಿನ್ನಮ್ಮನಿಗೆ ಕೋಪ ಬರ್ತಿತ್ತಂತೆ.
ಮೇಲೆ ಬಿಸಿಲಿನ ಕಾರಣದಿಂದಾಗಿ ಆಕೆಗೆ ಒಂದು ರೀತಿಯಾದಂತಹ ಸಂಕಟ, ಇಲ್ಲಿ ದಣಿಯ ಕಾರಣದಿಂದಾಗಿ ಮತ್ತೊಂದು ರೀತಿಯಾದಂತಹ ಸಂಕಟ. ಇಬ್ಬರಿಗೂ ಕೂಡ ಶಾಪವನ್ನು ಹಾಕ್ಕೊಳ್ತಾನೆ. ಚಿನ್ನಮ್ಮ ಹೂಳನ್ನು ಎತ್ಕೊಡ್ತಾ ಇದ್ದಂತಹ ಕುದುಪ ಅದನ್ನು ಹೊತ್ಕೊಂಡು ಹೋಗ್ತಾ ಇರ್ತಾಳಂತೆ. ಕುದುಪ ಹೂಳು ತುಂಬಿ ಕೊಡ್ತಾ ಇರ್ತಾನೆ. ಚಿನ್ನಮ್ಮ ಅದನ್ನು ಹೊತ್ಕೊಂಡು ತಗೊಂಡು ಬಂದು ತೆಂಗಿನ ಮರಕ್ಕೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರ್ತಾಳೆ. ಹೂಳೆತ್ತೋ ಅಂತಹ ಕೆಲಸ ಹಾಗೆ ಮುಂದುವರೆದಿರುತ್ತೆ. ಮೂಳೆ ಮುರಿದು ಹೋಗೋ ಅಂತಹ ಕೆಲಸ ಅದು ಅಂತ ಹೇಳ್ತಾಳೆ. ಅಂದರೆ ಹೆಚ್ಚು ಶ್ರಮದಾಯಕ ಕೆಲಸ. ಕುದುಪಂಗೆ ಕೂಡ ಸುಸ್ತಾಗುತ್ತೆ. ಒಂದು ಅರೆ ಕ್ಷಣ ಅಲ್ಲೇ ನೀರೊಳಗೆ ಕುಸಿದು ಕುಳಿತು ಬಿಡ್ತಾನೆ. ತುಂಬ ಸುಸ್ತಾಗಿರುವ ಕಾರಣದಿಂದ ಕುದುಪನಿಗೆ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಬೇಕು ಅಂತ ಅನಿಸುತ್ತೆ. ಯಾವಾಗ ಹಾಗೆ ಕುಸಿದು ಕುಳಿತಾನೋ ನೆರಳಲ್ಲಿ ಇದ್ದಂತಹ ದಣಿಗಳಿಗೆ ಸಿಟ್ಟು ಬರುತ್ತೆ. ಪಿತ್ತವೇರ್ದಂತಾಗತ್ತಂತೆ. ಎದ್ದೇಳೋ ಮೂರ್ಖಾಸಿನವ, ಪಡಿ ಅಳೆಯುವಾಗ ಪಾವಕ್ಕಿ ಕಮ್ಮಿ ಮಾಡಿದರೆ ಸುಮ್ಮನಿರ್ತೀಯೇನೋ ನೀನು? ಪಡಿಯನ್ನು ಕೊಡಬೇಕಾದ್ರೆ ಒಂದು ಪಾವಕ್ಕಿ ಕಡಿಮೆ ಆದರೆ ನೀನು ಸುಮ್ಮನಿರ್ತೀಯ? ಇವಾಗ ಮಾತ್ರ ಯಾಕೆ ಕೂತಿದೆಯಾ? ಎದ್ದೇಳು, ಕೆಲಸ ಮಾಡು ಅಂತ ಹೇಳಿ ಸಿಟ್ಟು ಮಾಡ್ಕೊಳ್ತಾರೆ ದಣಿ. ಚಿನ್ನಮ್ಮನಿಗಂತೂ ಪಡಿ ಇಲ್ಲದ ಈ ದುಡಿತದ ಬಗ್ಗೆ ಇನ್ನಿಲ್ಲದ ಅಸಮಾಧಾನವಿದೆ. ಅಂದರೆ ಪ್ರತಿಫಲವೇ ಇಲ್ಲದೆ ದುಡಿಬೇಕಾಗಿರೋ ಅಂತಹ ಸಂದರ್ಭದ ಬಗೆಗೆ ಆಕೆಗೆ ತುಂಬ ಅಸಮಾಧಾನವಿದೆ. ಒಂದು ಕಡೆ ಕಳ್ಳತನದ ಅಪವಾದ, ಮತ್ತೊಂದು ಕಡೆ ಕಠಿಣ ಶ್ರಮದಿಂದ ದುಡಿದ್ರೂ ಕೂಡ ಆ ಬೆವರಿಗೆ ಪ್ರತಿಫಲವೇ ಇಲ್ಲ. ಚಿನ್ನಮ್ಮ ತನ್ನ ಬಾರದ ಒಡಲನ್ನು ಕಣ್ಣೀರು ಜಿನಗಿಸಿಕೊಂಡು ಮೆದುಗೊಳಿಸಿಕೊಳ್ತಾಳೆ. ಅಂದರೆ ಕಣ್ಣೀರು ಹಾಕೋದ್ರ ಮೂಲಕ ಆ ಉರಿತಾ ಇದ್ದಂತಹ ತನ್ನ ಹೊಟ್ಟೆಯನ್ನು, ತನ್ನೊಳಗಿದ್ದಂತಹ ಬೆಂಕಿಯನ್ನು ಶಮನ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾಳೆ. ಕುದುಪ ದಣಿಯವರ ಸಿಡುಕು ಬೈಗಳಿಗೆ ಬೆದರಿ ಎದ್ದು ನಿಂತು ಮತ್ತೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ತಾನೆ. ಗಂಡ ಹೆಂಡತಿ ಇಬ್ಬರೂ ಕೂಡ ಹೊಳೆಗೆ ಬೆವರ ಮಳೆಯನ್ನೇ ಹರಿಸ್ತಾರೆ. ಕುದುಪನಂತೂ ಆ ಬಿರು ಬಿಸಿಲಿನ ಜಳಕ್ಕೆ ಕುಸಿಯುವಂತಾಗ್ತಾನೆ. ಆದರೂ ಕೂಡ ದಣಿಗಳ ಭಯದಿಂದ ಕುಸಿಯದೆ ಒತ್ತಾಯಪೂರ್ವಕವಾಗಿ ಕೆಲಸವನ್ನು ಮಾಡ್ತಾನೆ ಇರ್ತಾನೆ. ದೇಹದ ಮೂಲೆ ಮೂಲೆಗಳಿಂದನೂ ಕೂಡ ಒಂದಷ್ಟು ತಾಕತ್ತನ್ನು, ಶಕ್ತಿಯನ್ನು ತಗೊಂಡು ಬಂದು ಸೋಸಿ ಮತ್ತೆ ಬುಟ್ಟಿಗೆ ಹೂಳನ್ನು ಎತ್ತಿ ತುಂಬತೊಡಗಿರ್ತಾನೆ. ಬುಟ್ಟಿ ತುಂಬತೊಡಗಿತ್ತು. ಇನ್ನೇನು ಬುಟ್ಟಿನೂ ಕೂಡ ತುಂಬಬೇಕಾಗಿರುತ್ತೆ. ಹೂಳನ್ನು ತುಂಬಿಟ್ಟು ಚಿನ್ನಮ್ಮನ ತಲೆಗೆ ಆ ಬುಟ್ಟಿಯನ್ನು ಏರಿಸಬೇಕು ಅನ್ನೋ ಅಷ್ಟರಲ್ಲೇ ನೋಡ್ತಾನೆ. ಅವ ಮೂರ್ಛೆ ಬೀಳುವಂತಾದ. ಅವನಿಗೆ ಪ್ರಜ್ಞೆ ತಪ್ಪುವ ರೀತಿಯಲ್ಲಿ ಆಗತ್ತಂತೆ. ಅದಕ್ಕೆ ಕಾರಣವೂ ಉಂಟು. ಏನದು ಕಾರಣ ಅಂತಂದರೆ, ನವಮಾಸಗಳ ಕಾಲ ಉದರದಲ್ಲಿ ಅಡಗಿದ್ದಂತಹ ದಣಿಗಳ ಬೆಳ್ಳಿ ಲೋಟದ ಮಂಕು ಮೂತಿ ಕಾಣಿಸುತ್ತಿದೆ. 9 ತಿಂಗಳಿಂದ ಆ ಶಾಂಭವಿ ನದಿಯ ಒಡಲಿನಲ್ಲಿ ಅಡಕೊಂಡಿದ್ದಂತಹ ದಣಿಗಳ ಬೆಳ್ಳಿ ಲೋಟ ಇದೆಯಲ್ಲ, ಆ ಬೆಳ್ಳಿ ಲೋಟದ ಮೂತಿ ತುದಿ ಕಾಣಿಸ್ತಾ ಇದೆಯಂತೆ. ತಾನು ಈ ದಂಪತಿಗಳನ್ನು ಅಪವಾದ ಅನ್ನುವಂತಹ ಹಗ್ಗದೊಳಗೆ ಸಿಲುಕಿಸ್ಬಿಟ್ಟೆ, ನದಿಯ ಉದರದಲ್ಲಿ ಅಡಗಿಕೊಂಡಲ್ಲ ಅನ್ನುವಂತಹ ಪಶ್ಚಾತ್ತಾಪದಲ್ಲಿ ಅದು ಮುಖವನ್ನು ಮರೆ ಮಾಡಿಕೊಂಡಿದೆಯೇನೋ ಅನ್ನುವ ರೀತಿಯಲ್ಲಿ ಆತನಿಗೆ ಕಾಣಿಸ್ತಿತ್ತಂತೆ. ಇಡೀ ದೇಹ ಸಂಪೂರ್ಣವಾಗಿ ಕೆಸರೊಳಗೆ ಹುದುಕೊಂಡಿರುತ್ತೆ. ಬೆಳ್ಳಿ ಲೋಟವನ್ನು ಕುದುಪ ನಿಧಾನಕ್ಕೆ ಬುಟ್ಟಿಯಿಂದ ಹೊರತೆಗಿತಾನೆ. ಇನ್ನೂ ಸೂತಕ ಕಳೆಯದ ಹಸಿ ಮಗುವನ್ನು ಮೀಯಿಸುವಂತೆ ನಿಧಾನಕ್ಕೆ ಹೊಳೆ ನೀರಿನಲ್ಲಿ ಆ ಬೆಳ್ಳಿ ಲೋಟವನ್ನು ತೊಳೆಯತೊಡಗ್ತಾನೆ. ಆ ಲೋಟವನ್ನು ತಗೊಂಡು ತುಂಬ ಜಾಗರೂಕವಾಗಿ ಆ ನದಿ ನೀರಿನಲ್ಲಿ ಆ ಲೋಟವನ್ನು ತೊಳಿತಾನೆ. ಯಾಕೆ ಜಾಗರೂಕವಾಗಿ ತೊಳಿತಾನೆ ಅಂದರೆ, ಇನ್ನೊಂದು ಬಾರಿ ಅದು ಕಳೆದು ಹೋಗದೇ ಇರಲಿ ಅನ್ನುವಂತಹ ಕಾಳಜಿಯಿಂದ. ಈ ಲೋಟದಿಂದಾಗಿ ತಾನೆಷ್ಟು ಅಪಮಾನದ ಮಾತುಗಳನ್ನು ಆ ದಣಿಪತ್ನಿಯವರ ಕೊಳಕು ಬಾಯಿಂದ ಕೇಳಿಬಿಟ್ಟೆ ಎಂದು ಕುದುಪ ಹನಿಗಣ್ಣಾಗೋದು ಅಂದರೆ ಕಣ್ಣೀರು ಹಾಕೋದು ಅಂತ ಹೇಳಿ ಅರ್ಥ. ಕಣ್ಣೀರು ಹಾಕ್ತಾನೆ. ಈ ಲೋಟದ ಕಾರಣದಿಂದಾಗಿ ತಾನು ದಣಿಪತ್ನಿಯಿಂದ ಬಯಸ್ಕೋಬೇಕಾಯ್ತಲ್ಲ ಅಂತ ಹೇಳಿ ಅಳ್ತಾನೆ. ಆ ಲೋಟವನ್ನು ತೊಳಿತಾನೆ. ಹೊಳೆಯ ಹೂಳೊಳಗೆ ಅವಿತು ತನ್ನ ಬಣ್ಣ ಗಾಂಭೀರ್ಯ ಕಳೆದುಕೊಂಡಿದ್ದ ಬೆಳ್ಳಿ ಲೋಟಕ್ಕೆ ಇದೀಗ ಕುದುಪಿನಿಂದಾಗಿ ಜೀವ ಬಂದಂತಾಗಿತ್ತು. ಎಷ್ಟೋ ತಿಂಗಳುಗಳ ಕಾಲ ಅದರ ಒಳಗೆ ಹೂತು ಹೋಗಿದ್ದು ತನ್ನ ಬಣ್ಣವನ್ನೇ ಕಳ್ಕೊಂಡಿದ್ದಂತಹ ಆ ಬೆಳ್ಳಿ ಲೋಟ ಕುದುಪ ತೊಳೆದ ಕಾರಣದಿಂದಾಗಿ ತನ್ನ ಹಿಂದಿನ ಹೊಳಪನ್ನು ಪಡ್ಕೊಳ್ಳುತ್ತೆ. ಅಂದರೆ ಕುದುಪನ ಕುಟುಂಬದ ಮೇಲೆ ಬಂದ ಆರೋಪ ಕೂಡ ಇವಾಗ ಮುಕ್ತ ಆಗಿದೆ ಅನ್ನುವಂತಹ ಅರ್ಥದಲ್ಲಿ. ಹೇಗೆ ಬೆಳ್ಳಿ ಲೋಟ ಹೊಳಪನ್ನು ಪಡ್ಕೊಳ್ಳುತ್ತೋ ಅದೇ ರೀತಿ ಕುದುಪನ ಕುಟುಂಬ ಕೂಡ ಅಪವಾದದಿಂದ ಮುಕ್ತವಾಗುತ್ತೆ ಅನ್ನೋದಕ್ಕೆ ಅದು ಕೊಡ್ತಾ ಇರುವಂತಹ ಒಂದು ಉದಾಹರಣೆ. ತೋಟದ ನೆರಳಿನಲ್ಲಿ ಕೂತ್ಕೊಂಡಂತಹ ದಣಿ ಕುದುಪ ಮತ್ತು ಚಿನ್ನಮ್ಮ ಇಬ್ಬರೂ ಮಾಡುವಂತಹ ಕೆಲಸವನ್ನೇ ನೋಡ್ತಾ ಇರ್ತಾನೆ. ದಣಿಗಳು ಮಾತ್ರ ಆ ಲೋಟವನ್ನು ಗಮನಿಸ್ತಾನೆ ಇರೋದಿಲ್ಲ. ಚಿನ್ನಮ್ಮನ ಹಣೆಯಿಂದ ಕುಂಕುಮದೊಂದಿಗೆ ಕೆಳಗಿಳಿಯುತ್ತಿದ್ದ ಬೆವರಿನ ದಾರಿಯನ್ನೇ ಗಮನಿಸುತ್ತಿದ್ರು. ಅಂದರೆ ಅವರು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅನ್ನೋದನ್ನು ಅಷ್ಟೇ ದಣಿ ನೋಡ್ತಾ ಕೂತಿದ್ನಂತೆ. ಕುದುಪ ಹೂಳು ತುಂಬಿದ ಬುಟ್ಟಿಯನ್ನು ಎತ್ತಿ ಚಿನ್ನಮ್ಮನ ತಲೆಗೇರಿಸದೆ ನೀರೊಳಗೇ ನಿಂತು
ಕೂತು ಕಾಲ ಕಳೀತಾ ಇರೋದನ್ನ ನೋಡಿದಂತಹ ದಣಿ ಅನ್ಕೋತಾನಂತೆ, ಇವನೇನೋ ಮಸಲತ್ತು ನಡೆಸ್ತಾ ಇರೋ ಹಾಗಿದೆಯಲ್ಲ ಅಂತ ಹೇಳಿ ದಣಿಗಳು ಸಿಟ್ಟು ಮಾಡ್ಕೋತಾರೆ. ಆದರೂ ಅದೇನೂ ಹೊಸ ಮಸಲತ್ತು ಇರಬೇಕೆಂದು ಕಣ್ಣು ಕಿರಿದುಗೊಳಿಸಿ ಆತನತ್ತರೆ ದಿಟ್ಟಿ ನೆಟ್ರು. ಸರಿ, ಅದೇನಿರಬಹುದು ಹೊಸ ಮಸಲತ್ತು, ನೋಡೋಣ ತಡಿ ಅಂತ ಹೇಳಿ ಕುದುಪ ಏನು ಮಾಡ್ತಿದ್ದಾನೆ ಅನ್ನುವಂತಹ ವಿಚಾರವನ್ನೇ ದೃಷ್ಟಿಸಿ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕುದುಪ ಯಾವುದೋ ಒಂದು ಕುಲ್ಗೆಟ್ ಲೋಟವನ್ನು ನೀರೊಳಗೆ ಅದ್ದಿ ತೆಗೆದು ಮಣಗಟ್ಟಲೆ ಕೊಳೆಗಟ್ಟಿದ್ದಂತಹ ತನ್ನ ಎಲೆ ವಸ್ತ್ರದಲ್ಲಿ ಒರೆಸಿ ಚಿನ್ನಮ್ಮನ ಕೈಗೆ ಕೊಡೋದನ್ನು ದಣಿಗಳು ಮೌನವಾಗಿಯೇ ನೋಡ್ತಾರಂತೆ. ಅಂದರೆ ಆತ ಏನು ಮಾಡ್ತಿದ್ದಾನೆ ಅಂದರೆ ಆ ಲೋಟವನ್ನು ತೊಳಿತಾ ಇದ್ದಾನೆ. ತೊಳೆದ್ಬಿಟ್ಟು ತನ್ನ ವಸ್ತ್ರದಿಂದ ಅದನ್ನು ಒರೆಸಿಬಿಟ್ಟು ಅದನ್ನು ಚಿನ್ನಮ್ಮನ ಕೈಗೆ ಕೊಡ್ತಾ ಇದ್ದಾನೆ. ಮಾನಗೆಟ್ಟ ಈ ಹುಚ್ಚು ಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದ್ದೋ ಮನೆ ಮಠ ಮುಳುಗಿಸಿ ಹೊತ್ತು ತಂದಿರುವ ಲೋಟವಿರಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಇವಾಗ ಯಾರದ್ದೋ ಮನೆಯ ಲೋಟವನ್ನು ಶಾಂಭವಿ ನದಿ ಹೊತ್ತು ತಂದಿರಬಹುದು ಅಂತ ಯೋಚನೆ ಮಾಡಿದಂತಹ ದಣಿ ಮುಂಚೆ ಮಾತ್ರ ಆ ರೀತಿ ಯೋಚನೆ ಮಾಡೋದಕ್ಕೆ ತಯಾರೇ ಇರಲಿಲ್ಲ. ಅಂದರೆ ದಣಿಗೂ ಗೊತ್ತು ವಾಸ್ತವ ಏನಾಗಬಹುದು ಅಂತ ಹೇಳಿ, ಆ ಹೊಳೆ ಏನೆಲ್ಲವನ್ನು ತಗೊಂಡು ಬರಬಹುದು ತನ್ನ ಜೊತೆಗೆ ಅಂತ ಹೇಳಿ. ಆದರೆ ತನ್ನ ಮನೆಯ ವಿಚಾರದಲ್ಲಿ, ತನ್ನ ಲೋಟದ ವಿಚಾರದಲ್ಲಿ ಅದು ಅನಿರೀಕ್ಷಿತವಾಗಿರಬಹುದು ಅನ್ನೋದನ್ನು ದಣಿ ಒಪ್ಲಿಕ್ಕೆ ತಯಾರಿರಲಿಲ್ಲ ಅನ್ನುವಂತಹದ್ದು ಈ ಸಂದರ್ಭದ ಒಳಗೆ ನಮಗೆ ಅರಿವಿಗೆ ಬರುತ್ತೆ. ಆ ಹಾಳು ಲೋಟದ ಜಗತ್ತಲ್ಲೇ ಮುಳುಗಿ ಹೋದಂತಹ ಗಂಡ ಹೆಂಡಿರ ಚಲನವನ್ನು ಕಿರಿದುಗಣ್ಣಿನಿಂದಲೇ ಮತ್ತಷ್ಟು ಗಮನಿಸ್ತಾನೆ ದಣಿ. ನಿಧಾನವಾಗಿ ಕೂತ್ಕೊಂಡಿದ್ದಲ್ಲಿಂದ ಎದ್ದು ಬರ್ತಾನೆ. ಎದ್ದು ಬಂದು ಹಾಗೆ ಸದ್ದಿಲ್ಲದೆ ನೆರಳಲ್ಲೇ ಬಂದು ನಿಂತ್ಕೊಳ್ತಾನೆ. ತನ್ನ ಎದುರಿಗೆ ನಡೀತಾ ಇರುವಂತಹ ವ್ಯಾಪಾರವನ್ನು ಗಮನಿಸ್ತಾನೆ. ಅವನ ಎದೆ ಬಡಿತ ಒಂದೇ ಸಮನೆ ಲಯ ತಪ್ಪದಂಗನ್ಸುತ್ತೆ. ಅಂದರೆ ಹೆಚ್ಚು ಬಡ್ಕೊಳ್ಲಿಕ್ಕೆ ಶುರು ಮಾಡುತ್ತೆ. ಗಾಬರಿ ಆಗ್ತಾನೆ ಆತ. ಚಿನ್ನಮ್ಮ ತನ್ನ ಕೈಯಲ್ಲಿದ್ದ ಲೋಟವನ್ನು ತಿರುಗಿಸ್ತಾ ಇದ್ದಂತೆ ಆತನನ್ನೇ ಯಾರೋ ಹಿಡಿದು ತಿರುಗಿಸಿದ ಹಾಗಾಗತ್ತೆ. ಅಂದರೆ ಆ ಲೋಟವನ್ನು ತಿರುಗಿಸೋದು ಬೇರೆಯಾಗಿರಲಿಲ್ಲ, ದಣಿಯನ್ನು ತಿರುಗಿಸೋದು ಬೇರೆಯಾಗಿರಲಿಲ್ಲ. ತಿರುಗಿಸೋದು ಅನ್ನುವಂತಹದ್ದು ಇಲ್ಲಿ ಕಾಲ ಬದಲಾವಣೆಯ ಸಂಕೇತ. ಅಂದರೆ ಅವತ್ತು ದಣಿಗಿದ್ದಂತಹ ಕಾಲ ಇವತ್ತು ಚಿನ್ನಮ್ಮ ಮತ್ತು ಕುದುಪರ ಪಾಲಿಗಿದೆ ಅಂತ ಅರ್ಥ. ಅನ್ಕೋತಾನೆ, ಹೌದು ಅದೇ ಬೆಳ್ಳಿ ಲೋಟ ಅಲ್ವೇ, ಮೈ ಮೇಲೆಲ್ಲ ಬಳ್ಳಿ ಬಿಟ್ಟಿರುವಂತಹ ಚಂದದ ಬೆಳ್ಳಿ ಲೋಟ. ಸುಮಾರು 40 ವರ್ಷಗಳಿಂದಲೂ ಕೂಡ ಆ ಬೆಳ್ಳಿ ಲೋಟ ದಣಿಗಳ ಒಡನಾಟದಲ್ಲಿದೆಯಂತೆ, ದಣಿಗಳಿಗೆ ಚಿರಪರಿಚಿತವಾಗಿದೆಯಂತೆ. ಅವರ ದಾಂಪತ್ಯ ಜೀವನದ ಪ್ರಮುಖ ಹಂತಗಳಲ್ಲೆಲ್ಲ ಅದು ಮೂಕಸಾಕ್ಷಿಯಾಗಿದೆಯಂತೆ. ದಣಿಗಳು ಕೂಡ ಆ ಬೆಳ್ಳಿ ಲೋಟವನ್ನು ದೃಷ್ಟಿ ಇಟ್ಟು ನೋಡ್ತಾ ಇದ್ದಾರೆ. ಹಾಗೆ ಚಿನ್ನಮ್ಮ ಕೂಡ ಆ ಲೋಟವನ್ನೇ ತಿರುಗಿಸಿ ನೋಡ್ತಾನೆ ಇದ್ದಾಳೆ. ಅದರ ಪರಿಚಯವನ್ನು ಕೂಡ ಆಕೆ ಮಾಡ್ಕೊತಾಳೆ. ಆಕೆಗೆ ಆ ಬೆಳ್ಳಿ ಲೋಟ ಅದೆಷ್ಟು ಬಾರಿ ನೋಡಿದ್ರೂ ಕೂಡ ಸಮಾಧಾನವಾಗ್ತಿಲ್ಲ. ಅದು ಹೊಸದು ಅಲ್ಲ ಆಕೆಗೆ. ಯಾಕೆ ಅಂತಂದರೆ ತಾನೇ ಆ ನೊರೆಕಾಯಿಯಲ್ಲಿ ಅದರ ಹೊಳಪನ್ನು ಹೆಚ್ಚಾಗಲಿ ಅಂತ ಹೇಳಿ ಅದೆಷ್ಟೋ ಬಾರಿ ಮೀಯಿಸಿದಾಳಂತೆ, ತೊಳೆದಿಟ್ಟಿದ್ದಾಳಂತೆ. ಆದರೆ ಮೈ ಮೇಲೆ ಬಳ್ಳಿ ಬಿಟ್ಟಿರುವಂತಹ ಬಳ್ಳಿಯ ಆ ಚಂದದ ಏನಿದೆ ಅದನ್ನು ಅದೆಷ್ಟು ಬಾರಿ ನೋಡಿದ್ರೂ ಕೂಡ ಸಾಲದಂತೆ ದಣಿಗಳಿಗೆ ಕಾಣುತ್ತಲೇ ಎತ್ತರಿಸಿ ಹಿಡಿದು ನೋಡಿಯೇ ನೋಡಿದಳು. ದಣಿಗಳಿಗೂ ಕಾಣುವ ರೀತಿಯಲ್ಲಿಯೇ ಅದನ್ನು ಎತ್ತರಕ್ಕಿಡ್ಕೊಂಡು ನೋಡಿಯೇ ನೋಡ್ತಾಳಂತೆ. ನೋಡ್ತಾ ಇದ್ರೂ ಕೂಡ ಸಮಾಧಾನ ಆಗೋದೇ ಇಲ್ಲ. ಕುದುಪ ಕೂಡ ಆ ಬೆಳ್ಳಿ ಲೋಟವನ್ನು ಗಮನಿಸ್ತಾ ಇರ್ತಾನೆ. ಆತನಿಗಂತೂ ಆ ಬೆಳ್ಳಿ ಲೋಟದ ದರ್ಶನವಾದ ನಂತರದಲ್ಲಿ ಬಿಸಿಲಿನಿಂದ ದೇಹ ಕಳೆಗುಂದಿದಂತಿದ್ರೂ ಕೂಡ ದೇಹಕ್ಕೆ ಮತ್ತಷ್ಟು ಹೊಸ ಚೈತನ್ಯ ಬಂದ ಹಾಗಾಗಿರುತ್ತಂತೆ. ಅಂದರೆ ತಾನು ಕಳ್ಕೊಂಡಂತಹ ಚೈತನ್ಯ ಶಕ್ತಿ ಪುನಃ ವಾಪಸ್ ಬಂದ ಹಾಗಾಗತ್ತೆ. ಆತ ಚಿನ್ನಮ್ಮನ ಕೈಯಲ್ಲಿದ್ದಂತಹ ಆ ಬೆಳ್ಳಿ ಲೋಟವನ್ನು ದಣಿಗಳ ಕೈಗೆ ಒಪ್ಸೋದಕ್ಕೆ ಅಂತ ಹೇಳಿ ಕಾತುರನಾಗಿ ಕಾಯ್ತಾ ಇರ್ತಾನೆ. ಆ ಲೋಟವನ್ನು ಚಿನ್ನಮ್ಮನಿಂದ ತನ್ನ ಕೈಗೆ ಹಸ್ತಾಂತರಗೊಳ್ಳುವ ಕ್ಷಣಕ್ಕಾಗಿ ಕಾಯ್ತಾ ಕೂತಿರ್ತಾನೆ. ಯಾವಾಗ ಚಿನ್ನಮ್ಮ ಆ ಲೋಟವನ್ನು ಕೊಡ್ತಾಳೋ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾನೆ ಕುದುಪ. ಹಾಗೆ ಕಾಯ್ತಾ ಇರುವಂತಹ ಪ್ರತಿಯೊಂದು ಕ್ಷಣವೂ ಕೂಡ ಆತನಿಗೆ ತುಂಬ ದೀರ್ಘ ಅಂತ ಅನಿಸುತ್ತಂತೆ, ತುಂಬ ಹೊತ್ತಾಗ್ತಿದೆ ಅಂತ ಅನಿಸುತ್ತಂತೆ. ಕ್ಷಣಕ್ಕೂ ಕೂಡ ಆತನ ಚಡಪಡಿಕೆ, ಗಾಬರಿ ಹೆಚ್ಚಾಗ್ತಿದೆ. ಆ ಬಗ್ಗೆ ಚಿನ್ನಮ್ಮನಿಗೆ ಲಕ್ಷ್ಯವೇ ಇಲ್ಲ, ಪರಿಜ್ಞಾನವಿಲ್ಲ. ಆ ಚಂದವಾಗಿರುವಂತಹ ಲೋಟವನ್ನು ಮತ್ತೆ ತಿರುಗಿಸಿ ನೋಡ್ತಾ ಇದ್ದಾಳಂತೆ. ಆಕೆಯ ಒಡಲಲ್ಲೂ ಅದೆಷ್ಟೋ ಭಾವನೆಗಳು ಹಾಗೆ ಗಿರ್ಕಿ ಹೊಡಿತಾ ಇದ್ವಂತೆ. ಏನೆಲ್ಲ ಯೋಚನೆ ಮಾಡ್ತಿದ್ದಾಳೆ ಆಕೆ ಅಂತಂದರೆ, ಆ ಲೋಟವನ್ನು ಕೈಯಲ್ಲಿ ಹಿಡ್ಕೊಂಡು ಇದೇ ಲೋಟ ತಾನೇ ತನ್ನ ಬೆವರಿನ ಬೆಲೆ ಕಳೆದದ್ದು, ಅಂದರೆ ಪಡಿ ಇಲ್ಲದೆ ತನ್ನನ್ನು ದುಡಿಮೆ ಮಾಡಲಿಕ್ಕೆ ತಳ್ಳಿದ್ದು, ಕಳ್ಳತನದ ಕಿರೀಟವನ್ನು ತನ್ನ ಮುರುಕು ಗುಡಿಸಲ ಚಾವಣಿಗೆ ಜೋಡಿಸಿದ್ದು. ಮುರುಕು ಗುಡಿಸಲು ಅಂತಂದರೆ ಅವ್ರ ಅತಂತ್ರವಾದಂತಹ ಬದುಕು, ತಮ್ಮ ಬದುಕಿನ ಮೇಲೆ, ನಮ್ಮ ಕುಟುಂಬದ ಮೇಲೆ ಕಳ್ಳತನದ ಆರೋಪವನ್ನು ಹೊರಿಸಿದ್ದು ಕೂಡ ಇದೇ ಲೋಟ ತಾನೆ.
ಬೆಳ್ಳಿಯದ್ದಾದರೇನಂತೆ ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು ಮೂರ್ಖಾಸಿನದ್ದು. ಅದು ಬೆಳ್ಳಿದೇ ಆದರೆ ಏನು, ಎಷ್ಟೇ ಮೌಲ್ಯ ಇದ್ದರೆ ತಾನೇ ಏನು, ಆದರೆ ಇದರಿಂದಾಗಿ ತಾನು ತನ್ನ ಸ್ವಾಭಿಮಾನವನ್ನು ಬಿಟ್ಟು ಬದುಕಬೇಕಾಯ್ತಲ್ಲ ಅನ್ನುವಂತಹ ಕೋಪ ಆಕೆಗಿದೆ. ಆಕೆಗೀಗ ಇದುವರೆಗೆ ತಮ್ಮ ಕುಟುಂಬ ಉಂಡಂತಹ ನೋವು, ಅವಮಾನ, ಪಟ್ಟ ಪಾಡುಗಳೆಲ್ಲವೂ ಕೂಡ ಆಕೆಯೊಳಗೆ ಹುದುಗಿದ್ದಂತಹ ಆ ಎಲ್ಲ ಭಾವನೆಗಳು ಕೂಡ ಒಂದೊಂದೇ ಮೇಲೆದ್ದು ಬರ್ತಾ ಇದೆ. ಇವಾಗ ಅವಳ ಯೋಚನಾ ಶಕ್ತಿ, ವಿವೇಚನಾ ಶಕ್ತಿಯನ್ನೇ ಕ್ಷಣಕಾಲ ಅವೆಲ್ಲವೂ ಕೂಡ ಕಸಿದುಕೊಂಡ್ಬಿಟ್ಟಿದ್ದಾವೆ, ಕಿತ್ಕೊಂಡ್ಬಿಟ್ಟಿದ್ದಾವೆ. ಅಂದರೆ ನೋವು ಅವಳ ವಿವೇಚನಾ ಶಕ್ತಿಯನ್ನು ಮರೆಮಾಚಿಬಿಟ್ಟಿದೆ. ಒಡಲಲ್ಲಿದ್ದಂತಹ ನೋವು ಬೆಂಕಿ ಒಂದರೆ ಕ್ಷಣ ಕೆರಳಿದ ರೀತಿಯಲ್ಲಿ ಆಗುತ್ತಂತೆ. ಅಷ್ಟೆಲ್ಲ ನೋವು, ಸಂಕಟ, ಅವಮಾನಗಳನ್ನು ಸಹಿಸಿಕೊಂಡಂತಹ ಚಿನ್ನಮ್ಮನಿಗೆ ಅದೇನನ್ನಿಸ್ತೋ ಗೊತ್ತಿಲ್ಲ. ತಕ್ಷಣವೇ ಚಿನ್ನಮ್ಮ ಪೂರ್ವಾಭಿಮುಖವಾಗಿ ನಡೀತಾಳಂತೆ. ಈ ಪೂರ್ವಾಭಿಮುಖವಾಗಿ ನಡೆಯೋದಿದೆಯಲ್ಲ, ಅದು ಹೊಸದೊಂದರ ಉದಯದ ಸಂಕೇತವಾಗಿ ಕಾಣಿಸುತ್ತೆ. ಯಾಕಂದರೆ ಪ್ರತಿನಿತ್ಯವೂ ಕೂಡ ಸೂರ್ಯೋದಯವಾಗುವಂತಹದ್ದು, ಹೊಸತನವನ್ನು ಹುಟ್ಟಿಸೋ ಅಂತಹದ್ದು ಆ ಪೂರ್ವದ ದಿಕ್ಕು. ಪೂರ್ವಾಭಿಮುಖವಾಗಿ ನಡೀತಾಳೆ. ಆ ಹೊಳೆಯಲ್ಲೇ 10 ಹೆಜ್ಜೆಯನ್ನು ಹಾಕಿ 11ನೇ ಹೆಜ್ಜೆಯಡಿ ನಿಂತ್ಕೋತಾಳೆ. 10 ಹೆಜ್ಜೆಯನ್ನು ಮುಂದಕ್ಕೆ ನಡೆದು 11ನೇ ಹೆಜ್ಜೆಗೆ ನಿಂತ್ಕೋತಾಳೆ. ಅತ್ತ ದೂರದಲ್ಲಿದ್ದಂತಹ ಹೊಳೆಯ ಆಳ ಮಡುವಿನತ್ತ, ತುಂಬ ದೂರದಲ್ಲಿ ಹೊಳೆಯ ಆಳಕ್ಕೆ ಹೋಗುವ ರೀತಿಯಲ್ಲಿ ಆ ಬೆಳ್ಳಿ ಲೋಟವನ್ನು ಎಸೆದು ಬಿಡ್ತಾಳೆ. ಆಶ್ಚರ್ಯವಾಗುತ್ತೆ ಅಲ್ಲಿದ್ದಂತಹ ಕುದುಪ ಮತ್ತು ದಣಿ ಇಬ್ಬರಿಗೂ ಕೂಡ. ಆ ಬೆಳ್ಳಿ ಲೋಟದ ಕಾರಣದಿಂದಾಗಿ ತನಗಾದಂತಹ ಅವಮಾನ, ನೋವು, ಸಂಕಟ, ಅಪವಾದ ಇವೆಲ್ಲವನ್ನು ಆಕೆ ಆ ಲೋಟದ ಮೂಲಕ ಎಸೆದಲು ಅನ್ನುವಂತಹ ಸಂಕೇತವನ್ನು ಅಲ್ಲಿ ಕೊಡ್ತಿದ್ದಾರೆ. ಕಂಠದಲ್ಲಿ ಬಳ್ಳಿ ಹೊತ್ಕೊಂಡಿದ್ದಂತಹ ಆ ಬೆಳ್ಳಿ ಲೋಟ ತೋಟದಂಚಿನ ನೆರಳಲ್ಲಿ ನಿಂತು ತನ್ನನ್ನೇ ದಿಟ್ಟಿಸ್ಕೊಂಡು ನೋಡ್ತಿದ್ದಂತಹ ದಣಿಯವರ ಮೋರೆಯ ಅಸಂಖ್ಯ ಭಾವನೆಗಳನ್ನು ಓದುತ್ತಾನೆ ಆ ಮಡುವಿನಲ್ಲಿ ಮುಳುಗುತ್ತಂತೆ. ನಿಧಾನಕ್ಕೆ ಚಿನ್ನಮ್ಮ ಹೊಳೆಯ ನೀರಲ್ಲೊಮ್ಮೆ ಸಂಪೂರ್ಣವಾಗಿ ಮುಳುಗಿ ಎಲ್ಲ ಪಾಪಗಳನ್ನು ತೊಳ್ಕೊಂಡೆ ಅನ್ನುವ ರೀತಿಯಲ್ಲಿ, ಎಲ್ಲ ಅಪವಾದಗಳಿಂದ ಮುಕ್ತಳಾದೆ ಅನ್ನುವಂತಹ ಅರ್ಥದಲ್ಲಿ ಒಮ್ಮೆ ಆ ಹೊಳೆಯಲ್ಲಿ ಮುಳುಗಿ ಮೇಲೆದ್ದು ಬರ್ತಾಳಂತೆ. ನೆರಳಿನಲ್ಲೇ ನಿಂತ್ಕೊಂಡು ಇದನ್ನೆಲ್ಲ ಗಮನಿಸ್ತಿದ್ದಂತಹ ದಣಿ ಆಕೆಯ ಕಾರ್ಯದಿಂದಾಗಿ ಬೆವರ್ತಾ ಇರ್ತಾನೆ. ತನ್ನ ವಲ್ಲಿಯಿಂದ, ತಾನು ಹಾಕ್ಕೊಂಡಿದ್ದಂತಹ ವಸ್ತ್ರದಿಂದ ಮುಖಕ್ಕೆ ಗಾಳಿಯನ್ನು ಬೀಸ್ಕೊಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದರೆ ಇಲ್ಲಿ ಅಭಿಮಾನವನ್ನು ಬಿಟ್ಕೊಡದೆ ಬದುಕುವಂತಹ ಚಿನ್ನಮ್ಮನ ಆ ಗುಣವನ್ನು ಮತ್ತು ಪುನಃ ತಗೊಂಡೋಗಿ ಆ ಬೆಳ್ಳಿ ಲೋಟವನ್ನು ಕೊಡದೇ ಇರುವಂತಹ ಅವಳ ಹಠಾಚಲವನ್ನು ನಾವು ಗಮನಿಸಬೇಕು. ಬೇರೆ ಯಾರಾದರೂ ಆಗಿದ್ದರೆ ಆ ಬೆಳ್ಳಿ ಲೋಟ ಸಿಕ್ಕ ತಕ್ಷಣ ತಗೊಂಡೋಗಿ ದಣಿಯ ಕೈ ಕೊಟ್ಟು ತನ್ನ ಪಡಿ ಇಲ್ಲದ ಜೀತವನ್ನು ಕೊನೆ ಮಾಡ್ಕೊಳ್ತಾ ಇದ್ರು. ಆದರೆ ಚಿನ್ನಮ್ಮ ಹಾಗೆ ಮಾಡಲ್ಲ. ಇಷ್ಟು ದಿನವೇ ಮಾಡಿದ್ದಾಗಿದೆ, ವಿನಾಕಾರಣದ ಅಪವಾದದಿಂದ ನಲಗಿದ್ದಾಗಿದೆ, ಇವಾಗಿನ್ನೆಂತಕ್ಕೆ ಈ ಲೋಟದಿಂದ ಏನು ಪ್ರಯೋಜನ ಅಂತ ಹೇಳಿ ಅದನ್ನು ಎಸೆಯೋ ಅಂತಹದ್ದು ಇದೆಯಲ್ಲ, ಅದು ದಣಿಗಳ ಆ ಭಾವನೆಗಳು ಏನಿದೆ, ಆ ಅನುಮಾನದ ಪ್ರವೃತ್ತಿ ಏನಿದೆ, ಅದನ್ನು ಎಸೆದದ್ದರ ಸಂಕೇತವಾಗಿ ಕಾಣುತ್ತೆ, ತಿರಸ್ಕಾರದ ಸಂಕೇತವಾಗಿ ಕಾಣುತ್ತೆ. ಹಾಗೆಯೇ ಮೌಲ್ಯ ಇರುವಂತಹದ್ದು ವ್ಯಕ್ತಿಗೆ ಹೊರತು ವಸ್ತುಗಲ್ಲ ಅನ್ನೋದನ್ನು ಕೂಡ ಈ ಮೂಲಕ ಅವಳು ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ವ್ಯಕ್ತಿ ಗೌರವ ಅನ್ನೋದು ತುಂಬ ಮುಖ್ಯ. ವಸ್ತು ಹೋದರೆ ಅದನ್ನು ತಗೋಬಹುದು, ಆದರೆ ಒಮ್ಮೆ ಮನುಷ್ಯನಲ್ಲಿ ಬೆಲೆ ಕಳ್ಕೊಂಡ್ಮೇಲೆ ಅದನ್ನು ಸಂಪಾದನೆ ಮಾಡುವಂತಹದ್ದು ಕಷ್ಟ ಅನ್ನೋದನ್ನು ದಣಿಗಳಿಗೆ ಸಾಂಕೇತಿಕವಾಗಿ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನು ಚಿನ್ನಮ್ಮ ಮಾಡ್ತಾಳೆ. ಒಟ್ಟಿನಲ್ಲಿ ಆಕೆ ಮಾಡಿದಂತಹ ಈ ಕೆಲಸ ಏನಿದೆ ಅದು ಅವಳ ಸ್ವಾಭಿಮಾನ ಮತ್ತು ಹಠದ ಸಂಕೇತವಾಗಿ ನಮ್ಮ ಕಣ್ಮುಂದೆ ನಿಲ್ಲುವಂತಹ ಗುಣವಾಗಿ ಕಾಣಿಸುತ್ತೆ. ಇದಿಷ್ಟು ದಣಿಗಳ ಬೆಳ್ಳಿ ಲೋಟ ಅನ್ನುವಂತಹ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಈ ಗದ್ಯದಲ್ಲಿ ಮಂಗಳೂರು ಕಡೆಯ ದೇಸಿ ಪದಗಳ ಬಳಕೆ ತುಂಬ ಹೆಚ್ಚಾಗಿ ಆಗಿದೆ. ಒಮ್ಮೆ ಆ ಪದಗಳನ್ನು ಓದಿ ಅದರ ಅರ್ಥಗಳನ್ನು ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಆ ಪದಗಳು ನಿಮಗೆ ತುಂಬ ಮುಖ್ಯ ಈ ಇಡೀ ಗದ್ಯ ಭಾಗವನ್ನು ಅರ್ಥೈಸ್ಕೊಳ್ಲಿಕ್ಕೆ. ಧನ್ಯವಾದಗಳು.